ರೈಸ್ ಬಾತ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುವಂತಹ ರೈಸ್ ಬಾತ್. ಈ ರೈಸ್ ಬಾತ್ ಮಾಡೋಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೆ ಅಂದರೆ ಟೊಮೆಟೊ, ಸಾಂಬಾರು ಈರುಳ್ಳಿ, ಅವರೆಕಾಳು, ಶುಂಠಿ, ಹಾಗೆಯೇ ಮಿರ್ಚಿ ಬಜ್ಜಿ ಮಾಡ್ತಾರಲ್ಲ ಅದರದ್ದು ಮೆಣಸಿನ್ಕಾಯಿ, ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೆ. ಇಷ್ಟು ಐಟಮ್ ಇಟ್ಕೊಂಡು ನಾನು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಹಾಗೆ ಅನ್ನನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಒಂದು ಬೌಲ್ ರೈಸಿಗೆ ಅಕ್ಕಿಗೆ 2 ಲೋಟ ನೀರು ಅನ್ನೋ ಅಳತೆಯಲ್ಲಿ ನಾನು ರೈಸ್ ಮಾಡ್ಕೊಂಡಿದ್ದೆ ಸಪ್ರೇಟಲ್ಲಿ. ಈಗ ಬಾಜಿ ಮಾಡೋಣ ಬನ್ನಿ. ಆ ರೈಸ್ ಬಾತ್ಗೆ ಮಸಾಲೆ ಹುರ್ಕೊಳ್ಳೋಣ. ಕೊತ್ತಂಬರಿ ಕಾಳು, ಕರಿಬೇವು, ಹಾಗೆ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗಿ ಹುರಿಬೇಕಾಗತ್ತೆ. ಸಣ್ಣ ಬೆಂಕಿ ಇಟ್ಕೊಂಡು ಹುರಿದ್ರೆ ಒಳ್ಳೆಯದು. ಒಣ ಕೊಬ್ಬರಿ ಇದ್ದರೆ ಹಾಕಿ, ನಾನು ನಮ್ಮ ಮನೇಲಿ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ. ಹಸಿ ಕೊಬ್ಬರಿ ಬೇಡ, ಒಣ ಕೊಬ್ಬರಿ ಇದ್ದರೆ ಒಳ್ಳೆಯ ರುಚಿ ಬರುತ್ತೆ. ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಬೋದು. ಚೆನ್ನಾಗಿ ಹುರ್ಕೊಂಡ ನಂತರ ತಣ್ಣಗೆ ಆದಮೇಲೆ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾಗತ್ತೆ. ಹುರ್ಕೊಂಡಿರುವಂತಹ ಮಸಾಲೆ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಅದ್ರ ಜೊತೆಗೆ ಹಸಿಕಾಯಿ ಹಾಕಿದರೆ ಚೆನ್ನಾಗಿರಲ್ಲ. ಈ ಒಂದು ರೈಸ್ ಬಾತಿಗೆ ಒಣ ಕೊಬ್ಬರಿ ಹಾಕಿದ್ರೇ ತುಂಬ ರುಚಿ ಕೊಡುತ್ತೆ. ಹಾಗಾಗಿ ನೀವು ಮಸಾಲೆ ಒಣ ಕೊಬ್ಬರಿನೆಲ್ಲ ಅದರ ಜೊತೆಗೆ ನಾನು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಹಾಕ್ತಾ ಇದ್ದೇನೆ. ಯಾವುದು ಅಂತಂದರೆ ಶುಂಠಿ ಸ್ವಲ್ಪ ದೊಡ್ಡದಾಗೆ ತಗೊಳ್ಳಿ. ಹಾಗೆ ಒಂದು ಟೊಮೆಟೊ, ಹಾಗೆಯೇ ಒಂದು ಈರುಳ್ಳಿ ದೊಡ್ಡ ಸೈಜ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮಸಾಲೆ ಜಾಸ್ತಿ ಬರುತ್ತೆ ಅಂತ ಅಷ್ಟೇ, ಬೇನೇನಿಲ್ಲ. ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜ್ ಇರುವಂಥದ್ದೇ ಈರುಳ್ಳಿ ತಗೊಳ್ಳಿ. ನೋಡಿ, ನಾನು ಟೊಮೆಟೊ ಕಟ್ ಮಾಡಿದೆ, ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಪೇಸ್ಟ್ ಮಾಡ್ಕೋಬೇಕು ಅಷ್ಟೇ. ಚೆಂದ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ಹುರಿಲಿಕ್ಕೆ ಈಸಿ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಬಾಜಿ ಮಾಡ್ಕೊಳ್ಳೋಣ ಬನ್ನಿ. ಬಾಜಿಗೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ನಾವು ತೆಗೆದಿಟ್ಕೊಂಡಿರುವಂತಹ ತರಕಾರಿ, ಅದರಲ್ಲೂ ಸಾಂಬಾರು ಈರುಳ್ಳಿ ಮತ್ತು ಬಜ್ಜಿ ಮಾಡ್ತೀವಲ್ಲ ಆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಆನಂತರ ಅವರೆಕಾಳು ಪ್ರತಿಯೊಂದು ಫ್ರೈ ಮಾಡಿಬಿಟ್ಟೆ ಬೇಯಿಸಬೇಕು. ಅವರೆಕಾಳು ಮಾತ್ರ ನೀವು ಮುಂಚೆನೇ ಬೇಯಿಸಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಟೈಮ್ ಸೇವ್ ಆಗುತ್ತೆ, ಚೆನ್ನಾಗೂ ಬೇಯುತ್ತೆ. ನಾನಿಲ್ಲಿ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಆನಂತರ ನೀರಾಕಿ ಓಪನಾಗಿ ಬೇಯಿಸ್ತಾ ಇದ್ದೀನಿ. ಹಾಗೆ ಬಟಾಣಿ ಕೂಡ ಇತ್ತು, ಅದು ಕೂಡ ಹಾಕಿದ್ದೇನೆ. ಈಗ ನೋಡಿ, ಬಜ್ಜಿ ಮೆಣಸಿನ್ಕಾಯಿದು ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದಾನೆ. ತುಂಬ ರುಚಿ ಕೊಡುತ್ತೆ ಆ ಒಂದು ಬಜ್ಜಿಯ ಮೆಣಸಿನ್ಕಾಯಿ ರೈಸ್ ಬಾತು. ಎಷ್ಟು ರುಚಿ ಕೊಡುತ್ತೆ ಅಂದರೆ ಸಾಂಬಾರು ಈರುಳ್ಳಿ ಮತ್ತು ಆ ಒಂದು ಬಜ್ಜಿ ಮೆಣಸಿನ್ಕಾಯಿದು ರೈಸ್ ಬಾತ್ ಇದೆಲ್ಲ ಒಳ್ಳೆ ಫ್ಲೇವರ್ಡು, ತುಂಬ ಒಳ್ಳೆ ಫ್ಲೇವರ್ ಕೊಡುವಂತಹ ಒಂದು ರೈಸ್ ಬಾತ್ ಅಂತಲೇ ಹೇಳ್ಬೋದು. ನೋಡಿ, ಈ ಕಡೆ ಅನ್ನ ಎಷ್ಟು ಚೆಂದ ಆಗಿದೆ, ಉದುರು ಅನ್ನ ಆಗಿದೆ. ರೈಸ್ ಬಾತಿಗೆ ಉದುರು ಅನ್ನ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿ, ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ನಾನು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಅವರೆಕಾಳು ಬೆಂದಿರಲಿಲ್ಲ ಅಲ್ವಾ, ಹಾಗಾಗಿ. ಆಮೇಲೆ ರುಬ್ಬಿ ಇರುವಂತಹ ಮಿಶ್ರಣ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲೇನು ಯೂಸ್ ಮಾಡಿಲ್ಲ, ಹಾಗಾಗಿ ತೋರಿಸಿಲ್ಲ ಅಷ್ಟೇ.
ಖಾರ ಪುಡಿ, ಉಪ್ಪು ಮತ್ತು ಅರಿಶಿಣ ಹಾಕ್ಬಿಟ್ಟು ಗೊಜ್ಜನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಹಾಗೆ ಉಪ್ಪು ಕೂಡ ಅಷ್ಟೇ, ನಿಮಗೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಗೊಜ್ಜು ರೆಡಿಯಾದ ನಂತರ ಅದನ್ನು ಅನ್ನಕ್ಕೆ ಹಾಕಿ ರೈಸ್ ಬಾತನ್ನ ತಯಾರು ಮಾಡಬೇಕು. ಇಲ್ಲಿ ಕುದೀತಾ ಇದೆ. ನಾನು ಇನ್ನೊಂದು ಕಡೆಗೆ ಸ್ಟಫ್ಡ್ ಬಜ್ಜಿ ಮಾಡೋಣ ಬನ್ನಿ. ಚೆನ್ನಾಗಿ ಕುದಿಬೇಕು. ಕುದ್ರೆ ಆ ಮಸಾಲೆ ಮತ್ತು ಆ ತರಕಾರಿ ಚೆಂದ ಫ್ಲೇವರ್ನ ಹೀರ್ಕೊಳ್ಳುತ್ತೆ. ಆ ಒಂದು ತರಕಾರಿಯಲ್ಲಿ ಮತ್ತು ಆ ಮಸಾಲೆಯಲ್ಲಿ ಒಂಥರ ಗ್ರೇವಿ ಸ್ಟ್ರಕ್ಚರ್ ಆಗೋ ರೀತಿಯಲ್ಲಿ ನಾವು ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ಕಡೆಗೆ ನಾನು ಅದೇ ಬಜ್ಜಿ ಮಿರ್ಚಿ ತೊಗೊಂಡು ಡಿಫ್ರೆಂಟಾಗಿರುವಂತಹ ಬಜ್ಜಿನ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಆ ಬಜ್ಜಿನ ನಾವು ಸ್ಲೈಸ್ ಹಾಕಿ ಮೇಲ್ಗಡೆ ಒಂದು ಸೇರಿಕೊಂಡು ಒಳಗಡೆ ಎಲ್ಲ ಸ್ಟಫಿಂಗ್ ಹಾಕಿ ಮಾಡುವಂತಹ ಒಂದು ಬಜ್ಜಿ ಅಂತಲೇ ಹೇಳ್ಬೋದು. ನಾನು ಈ ಕಡೆಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಬೇಕು. ಹಾಗೆಯೇ ಬಜ್ಜಿನ ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಮಧ್ಯದಲ್ಲಿ ಸೀಳಿ 2 ಭಾಗ ಮಾಡ್ಕೊಳ್ಬೇಕು. ಆನಂತರ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ಬೇಕು ಅಂತಂದರೆ ಹಾಗೆ ಸ್ವಲ್ಪ ವಿನೆಗರು, ಆಮೇಲೆ ಮಸಾಲೆ ಹಾಕ್ಕೋಬೇಕು. ನಾನಿಲ್ಲಿ ಚಟ್ನಿ ಪುಡಿ ಹಾಕಿದ್ದೀನಿ, ತುಂಬ ಟೇಸ್ಟ್ ಇರುತ್ತೆ ಅಂತ. ಇಲ್ಲ ಅಂತಂದರೆ ನೀವು ಮ್ಯಾಗಿ ಮಸಾಲ ಕೂಡ ಹಾಕ್ಕೊಳ್ಬೋದು. ಇಲ್ಲ ನಿಮ್ಮ ಮನೆಗೆ ಏನು ಸಾಂಬಾರ ಪುಡಿ ಇರುತ್ತೋ ಅದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಚಟ್ನಿ ಪುಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ವಿನೆಗರ್ ಅಂತಾರಲ್ಲ, ವಿನೆಗರ್ ಕೂಡ ಹಾಕಿದ್ದೀನಿ. ನಿಮ್ಮ ಮನೇಲಿ ವಿನೆಗರ್ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ನಿಂಬೆಹಣ್ಣಿನ ರಸ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ, ಓಂಕಾಳು ಹಾಕ್ಬಿಟ್ಟು ಅದನ್ನು ಸ್ಟಫ್ ಮಾಡಬೇಕು. ಸ್ಟಫ್ ಮಾಡಿಬಿಟ್ಟು ಈ ಥರ ನೋಡಿ ತುಂಬಿಸ್ಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ವಿನೆಗರ್ ಹಾಕಿರ್ತೀವಲ್ಲ, ನೀರೇನು ಬೇಡ. ತೀರ ಏನಾದರೂ ನಿಮಗೆ ತುಂಬ ಕಷ್ಟ ಆಯಿತು ಅಂತಂದರೆ 1-2 ಹನಿ ನೀರನ್ನು ಚಿಮ್ಮಿಸ್ಕೊಳ್ಳಿ ಸಾಕು, ನೀರು ಹಾಕುವಂಥದ್ದು ಬೇಡ. ಈ ಥರ ನೀಟಾಗಿ ಸ್ಟಫ್ ಮಾಡಿಕೊಡ್ಬೇಕು. ಎಷ್ಟು ಜಾಸ್ತಿ ನೀಟಾಗಿ ಸ್ಟಫ್ ಮಾಡ್ಕೊಳ್ತೀರೋ ಅಷ್ಟು ಮಸಾಲೆ ಆಮೇಲೆ ತಿನ್ನಲಿಕ್ಕೂ ರುಚಿಯಾಗುತ್ತೆ. ಜಾಸ್ತಿ ಮಸಾಲೆನ ನೀವು ಮಾಡಿಕೊಂಡು ಸ್ಟಫ್ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಒಂದು ರೈಸ್ ಬಾತಿಗೆ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಈ 2 ಕಾಂಬಿನೇಷನ್ ರೈಸ್ ಬಾತನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಬರೀ ಮಾಮೂಲಿ ಬಜ್ಜಿ ಮತ್ತು ಮಸಾಲ ಬಜ್ಜಿ, ಆಪರೇಷನ್ ಬಜ್ಜಿ ಈ ಥರ ಅದೆಲ್ಲ ತಿಂದವರಿಗೆ ಈ ಒಂದು ವೆರೈಟಿಯ ಒಂದು ಏನಂತಾರೆ ಸ್ಟಫಿಂಗ್ ಬಜ್ಜಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಈ ಥರ ಒಂದು ಬಜ್ಜಿನ ಮಾಡಿ ಕೊಡಿ. ಹೇಗಂತಾರೆ, ಟೇಸ್ಟ್ ಏನು ಇರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಥರ ಮಾಡಬೇಕು. ತುಂಬ ರುಚಿಯಾಗಿ ಬರುವಂತಹ ಒಂದು ಬಜ್ಜಿ ಅಂತಲೇ ಹೇಳ್ಬೋದು. ತಿನ್ಲಿಕ್ಕೆ ಮಾತ್ರ ಸೂಪರಾಗಿರುತ್ತೆ. ಅದರಲ್ಲೂ ಈ ಒಂದು ರೈಸ್ ಬಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕಡಿಮೆ ಎಣ್ಣೆಯಲ್ಲಿ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಇದೇ ಥರನೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು. ಸೂಪರಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ.